ಬೇಡ್ಕೊಂಡಾಗ ಅದು ನೆರವೇರಿದೆ ಅನ್ನೋ ಮಾತುಗಳು ಬರ್ತಾ ಇದೆ. ಇಲ್ಲಿ ಅನೇಕ ಪವಾಡಗಳಿವೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತು ನಾನು ಬಂದಿದ್ದೀನಿ ಚನ್ನರಾಯಪಟ್ಟಣದಲ್ಲಿ ಇರುವಂತಹ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಇದು ಇರುವಂತದ್ದು ಕೋಟೆಯಲ್ಲಿ. ಇದನ್ನ ಕೋಟೆ ಅಂತ ಕರೀತಾರೆ. ತುಂಬಾನೇ ಪ್ರಸಿದ್ಧವಾದಂತಹ ರಾಯರ ಮಠ ಇದು. ಈ ಒಂದು ಮಠ ಹೇಗಿದೆ ಅಂತ ವಿಡಿಯೋಲಿ ನಾನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ಚನ್ನರಾಯಪಟ್ಟಣದಲ್ಲಿ ಇರುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮಠ ಹೇಗಿದೆ ಅಂತ ಡೀಟೇಲ್ ಆಗಿ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರೋದು ಮಠದ ಫ್ರಂಟ್ ವ್ಯೂ. ಈ ಮಠದ ಶೂಟಿಂಗಿಗೆ ಬಂದಾಗ ನನಗೆ ಗೊತ್ತಾಗಿದ್ದು, ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದ 34ನೇ ವರ್ಷದ ವಾರ್ಷಿಕೋತ್ಸವ ಇದೆ 24ನೇ ತಾರೀಕು. ಹಾಗೇನೆ ಪರಮ ಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಪಾದಂಗಳವರು ಕೂಡ ಆಗಮಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ. ಬನ್ನಿ, ಇವಾಗ ಮಠ ಹೇಗಿದೆ ಅಂತ ಡೀಟೇಲ್ ಆಗಿ ನಿಮ್ಗೂ ಕೂಡ ತೋರಿಸ್ತೀನಿ. ಈ ಮಠ ನೋಡಲು ಹೇಗಿದೆ ಅಂದ್ರೆ, ನಮ್ಮ ಹಾಸನದ MG ರೋಡಿನಲ್ಲಿ ಇರುವಂತ ರಾಯರ ಮಠ ಇದೆಯಲ್ಲ, ಅದೇ ತರ ಇದೆ. ನಂಗೆ ನೋಡಿದ ತಕ್ಷಣ ಹಾಗೆ ಅನ್ನಿಸ್ಬಿಡ್ತು. ಬನ್ನಿ, ಇವಾಗ ಮಠದ ಒಳಗೆ ಹೋಗಿ ರಾಯರ ಬೃಂದಾವನದ ದರ್ಶನವನ್ನ ಪಡೆಯೋಣ.
ನಾನ್ ಬಂದಿದ್ದೀನಿ ಚನ್ನರಾಯಪಟ್ಟಣದಲ್ಲಿ ಇರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಅತ್ಯಂತ ಪ್ರಸಿದ್ಧವಾದಂತಹ ರಾಯರ ಮಠ ಇದು. ಈ ಮಠ ಹೇಗಿದೆ ಅಂತ ನಿಮ್ಗೂ ಕೂಡ ವಿಡಿಯೋ ಮುಖಾಂತರ ತೋರಿಸಿದೀನಿ. ಹಾಗೆ ಇವಾಗ ಬೃಂದಾವನದ ದರ್ಶನವನ್ನ ಕೂಡ ಮಾಡಿಸ್ತಾ ಇದ್ದೀನಿ. ತುಂಬಾನೇ ಪ್ರಸಿದ್ಧವಾದಂತಹ ಈ ಒಂದು ರಾಯರ ಮಠದಲ್ಲಿ ಅನೇಕ ಮಹಿಮೆಗಳು ಕೂಡ ನಡೆದಿದೆ. ಈ ಒಂದು ಸನ್ನಿಧಾನಕ್ಕೆ ಬಂದ ಭಕ್ತರ ಬಾಳಲ್ಲಿ ಅನೇಕ ಮಹಿಮೆಗಳು ಕೂಡ ನಡೆದಿದೆ. ಒಂದೊಂದು ಮಹಿಮೆಗಳು ತುಂಬಾನೇ ಅದ್ಭುತವಾಗಿದೆ. ಇಲ್ಲಿನ ಒಂದು ರಾಯರ ಭಕ್ತರು ಕೂಡ ಒಬ್ರು ಈ ಒಂದು ಮಹಿಮೆ ಬಗ್ಗೆ ಮಾಹಿತಿನ ನಮ್ಮ ಚಾನೆಲ್ ಒಂದಿಗೆ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ಈ ಮಠದಲ್ಲಿ ಇರುವಂತಹ ಸ್ಟಾಫ್ ಗಳಿಗೂ ಕೂಡ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ವಿಡಿಯೋ ಶೂಟ್ ಬಂದಾಗ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರೋದು ಮೃತಕ ಬೃಂದಾವನ. ಚನ್ನರಾಯಪಟ್ಟಣ ಸಿ ವಿ ರಾಜಪ್ಪ ಶ್ರೀಮನ್ ರಾಘವೇಂದ್ರ ಸ್ವಾಮಿಗಳ ಮಠದ ಪೂರ್ವ ಚರಿತ್ರೆನ ನಾನು ಸಂಘವಾಗಿ ಕೆಲವು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಮಠದ ಇತಿಹಾಸ ಅಂತಂದರೆ 40 ವರ್ಷನೇ ಆಗಿರಬಹುದು. ಇದು ತಳಹದಿ ಹಾಕಿ 40 ವರ್ಷ ಆಗಿದೆ. ಇದು 40 ವರ್ಷದ ಪರಿಶ್ರಮ ಇವತ್ತು ಇಷ್ಟರ ಮಟ್ಟಿಗೆ ಬಂದು ಇಷ್ಟರ ಮಟ್ಟಿಗೆ ಬಂದಿದೆ. ಇದಕ್ಕೆ ಮೂಲ ಕಾರಣ ಅದೇನಪ್ಪ ಅಂತ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಭಕ್ತಾದಿಗಳು ಮಠದ ಬಗ್ಗೆ ಒಂದು ನಂಬಿಕೆ. ಕೆಲವರಂತೂ ಹೇಳೋದು ಅದು ಉತ್ಪ್ರೇಕ್ಷೆ ಏನಲ್ಲ, ಮಠದ ಬಂದು ಅವರ ಕೆಲಸ ಕಾರ್ಯಗಳು ರಾಯರನ್ನ ಬೇಡ್ಕೊಂಡಾಗ ಅದು ನೆರವೇರಿದೆ ಅನ್ನೋ ಮಾತುಗಳು ಬರ್ತಾ ಇದೆ. ಆ ಮಾತುಗಳು ನಾವು ಕೇಳ್ತಾ ಇದ್ದೀವಿ. ಆದ್ರಿಂದ ಇವಾಗ ಸುಮಾರು ಗುರುವಾರದ ದಿನ ಸುಮಾರು 7,000 ರಿಂದ 8,000 ಜನ ಗುರುವಾರ ದಿನ ಇಲ್ಲಿ ಬಂದು ವಿಶೇಷ ಪೂಜೆ ಮಾಡಿ ದೂರದಿಂದ ಸುಮಾರು ಗಣಸಿಯಿಂದ ಆಗಲಿ, ಕಿಕ್ಕೇರಿಯಿಂದ ಆಗಲಿ, ಈ ಕಡೆ ಶ್ರವಣಬೆಳಗೊಳದಿಂದ, ಈ ಸುತ್ತಮುತ್ತ ಗ್ರಾಮಗಳಿಂದ ಇಲ್ಲಿ ಬರೋದು ವಾಡಿಕೆ ಉಂಟು. ನನ್ನ ಹೆಸರು ಜಯರಾಮ್ ಅಂತ ಹೇಳಿ ಚನ್ನರಾಯಪಟ್ಟಣದ ಪತ್ರಕರ್ತನಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದೀನಿ. ಚನ್ನರಾಯಪಟ್ಟಣ ಅಂತಂದ್ರೆ ಅತ್ಯಂತ ವಿಶೇಷವಾದದ್ದು. ಶ್ರವಣಬೆಳಗೊಳದ ಹತ್ತಿರ ಇರುವಂತಹ 58 ಅಡಿ ಗೊಮ್ಮಟೇಶ್ವರನ ನಾಡಿನ ಹತ್ತಿರ ಇರುವಂತಹ ಚನ್ನರಾಯಪಟ್ಟಣ. ಚನ್ನರಾಯಪಟ್ಟಣದ ಮೂಲ ಹೆಸರು ಕೊಳತೂರು ಅಂತ. ಆ ನಂತರ ಅಮೃತನಾಥಪುರ, ಚೆನ್ನಕೇಶವನ ದೇವಾಲಯದ ನಂತರ ಚನ್ನರಾಯಪಟ್ಟಣ ಅಂತ ಹೇಳಿ ಒಂದು ಹೆಸರು ಚನ್ನರಾಯಪಟ್ಟಣಕ್ಕೆ ಬಂದಿದೆ. ಇಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು ದೇವಾಲಯಗಳು ಇರುವಂತಹ ಸ್ಥಳ ಚನ್ನರಾಯಪಟ್ಟಣ ತಾಲೂಕು.
ಸುಮಾರು 350ಕ್ಕೂ ಹೆಚ್ಚು ದೇವಾಲಯಗಳು 12ನೇ ಶತಮಾನದಿಂದ ಇಲ್ಲಿ ನೆಲೆಸಿವೆ. ಹೊಯ್ಸಳರ ಕೊಡುಗೆ ಅತ್ಯಂತ ವಿಶೇಷವಾದಂತಹ ಕೊಡುಗೆ ಇದಾಗಿದೆ ದೇವಾಲಯಗಳ ನಿರ್ಮಾಣದ ಹಂತದಲ್ಲಿ. ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಸುಮಾರು 50ಕ್ಕೂ ಹೆಚ್ಚು ದೇವಾಲಯಗಳಿದೆ. ಶೈವ ದೇವಾಲಯಗಳಿದೆ, ವಿಷ್ಣು ದೇವಾಲಯಗಳಿದೆ. ಅದರ ಸಂಗಡ ಅತ್ಯಂತ ವಿಶೇಷವಾದಂತಹ ಕಳೆದ 40 ವರ್ಷಗಳಿಂದ ರಾಯರ ಮಠ, ಗುರು ರಾಯರ ಮಠ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎನ್ನುವ ಪೂಜ್ಯ ಗುರುಗಳ ಆಶೀರ್ವಾದದಿಂದ ಕಳೆದ 40 ವರ್ಷಗಳ ಹಿಂದೆ ಇಲ್ಲಿ ಒಂದು ರಾಯರ ಮಂದಿರ ಆಗತ್ತೆ. ರಾಯರ ಮಂದಿರ ಕೋಟೆ ಭಾಗದಲ್ಲಿದೆ. ಇಲ್ಲಿ ಮುನಿಯ ಸಂಚಾರ ಇತ್ತು ಅಂತ ಕೂಡ ಅನೇಕ ನಮ್ಮ ಪೂರ್ವಿಕರು ಹೇಳುವಂತಹ ಮಾತಿದೆ. ಇಲ್ಲಿ ಒಂದು ಅರಳಿ ಮರ ಇದೆ. ಅರಳಿ ಮರದ ಬಳಿ ಇರುವಂತಹ ಒಂದು ರಾಯರ ಮಂದಿರ ಇಲ್ಲಿ 40 ವರ್ಷಗಳ ಹಿಂದೆ ನಿರ್ಮಾಣ ಆಗುತ್ತೆ. ಪಕ್ಕದಲ್ಲೇ ಒಂದು ಕೊಳ ಇದೆ, ಆ ಕಲ್ಯಾಣಿ ಅಂತಾನು ಹೇಳ್ತಾರೆ. ಇದು ಚನ್ನರಾಯಪಟ್ಟಣದ ಅಮಾನಿ ಕೆರೆಯಿಂದ ಈ ಕಲ್ಯಾಣಿಗೆ ಸುರಂಗದ ಮೂಲಕ ನೀರು ಆಗಿ ಇಲ್ಲಿಗೆ ಹರಿಯುತ್ತೆ ಅಂತ ಹೇಳಿ ನಂಬಿಕೆ ಇದೆ. ಇವತ್ತಿಗೂ ಕೂಡ ನಿರಂತರವಾಗಿ ಕಲ್ಯಾಣಿನಲ್ಲಿ ನೀರು ಇರುತ್ತೆ. ಅದರ ಜೀರ್ಣೋದ್ಧಾರ ಕಾರ್ಯ ಕೂಡ ಇತ್ತೀಚೆಗೆ ನಡೆದಿದೆ. ಈ ರಾಯರ ಮಂಟಪ ಅಥವಾ ರಾಯರ ಮಂದಿರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇಲ್ಲಿ 40 ವರ್ಷಗಳ ಹಿಂದೆ ನಮ್ಮ ಒಂದು ಪುಟ್ಟ ತಂಡ ಭಜನೆಯನ್ನ ಆರಂಭ ಮಾಡುವ ಮೂಲಕ ಇಲ್ಲಿ ರಾಯರ ನಿರಂತರವಾಗಿ ಪ್ರಾರ್ಥನೆಯನ್ನ ಮಾಡುವಂತಹ ಕೈಕಾರ್ಯದಲ್ಲಿ ತೊಡಗಿರ್ತಾರೆ ಆ ವಿದ್ಯಾರ್ಥಿಗಳು, ಸುಮಾರು ಯುವ ವಿದ್ಯಾರ್ಥಿಗಳು. ಆನಂತರ ಡಾಕ್ಟರ್ ಶೇಷಶೈನ ಅವರ ನೇತೃತ್ವದಲ್ಲಿ, ಪಣೀಶ್ ಅವರ ನೇತೃತ್ವದಲ್ಲಿ ಒಂದು ಸಂಘವನ್ನ ರಚನೆ ಮಾಡ್ಕೊಳ್ತಾರೆ. ಇಲ್ಲಿ ಒಂದು ಜಾಗವನ್ನ ಪುರಸಭೆ ವತಿಯಿಂದ ತೆಗೆದುಕೊಂಡು ಇಲ್ಲಿ ರಾಯರ ಮಂದಿರವನ್ನ ನಿರ್ಮಾಣ ಮಾಡೋ ಹಂತದಲ್ಲಿ ನಮ್ಮ ಅಧ್ಯಕ್ಷರಾದ ಸಿ.ವಿ. ರಾಜಪ್ಪನವರು ಸಾಕಷ್ಟು ಶ್ರಮವನ್ನ ವಹಿಸ್ತಾರೆ. ಅವ್ರದ್ದೇ ಆದಂತಹ ಒಂದು ತಂಡ, ಮಾಳಿಗೆಗೌಡರು, ಬಸವರಾಜು, ಹೀಗೆ ಇತ್ತೀಚಿನ ಯಂಗ್ಸ್ಟರ್ಸ್ ಅಂತಂದ್ರೆ ಯುವ ಜನಾಂಗ ಬಂದು ಹರ್ಷ ಅವರು, ರಾಘವೇಂದ್ರ ಅವರು, ಸುನಿಲ್ ಅವರು, ಈ ರೀತಿಯ ನಮ್ಮ ಯುವ ವಿದ್ಯಾರ್ಥಿಗಳು, ಯುವಕರು ಬಂದು ಈ ಮಠವನ್ನ ಮುನ್ನಡೆಸ್ತಾ ಇದ್ದಾರೆ. ಇಲ್ಲಿ ಅನೇಕ ಪವಾಡಗಳಿದೆ. ಈ ಪವಾಡಗಳನ್ನ ಹೇಳ್ಬೇಕು ಅಂತಂದ್ರೆ, ರಾಯರ ಒಂದು ಉತ್ಸವ ಕಾರ್ಯಕ್ರಮದಲ್ಲಿ, ವರ್ಧಂತಿ ಸಂದರ್ಭದಲ್ಲಿ ಅನೇಕ ಜನ ಇಲ್ಲಿ ಬಂದು ತಮ್ಮ ಅಹವಾಲುಗಳನ್ನ ದೇವರ ಮುಂದೆ, ರಾಯರ ಮುಂದೆ ಅರ್ಪಣೆ ಮಾಡ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೆಲವರಿಗೆ ಕಣ್ಣು ಕೂಡ ಬಂದಿರುವಂತಹ, ಕಣ್ಣು ಕಾಣದಲೇ ಇರುವಂತಹ ಪರಿಸ್ಥಿತಿ ಎದುರಾಗಿತ್ತು. ರಾಯರ ದರ್ಶನದ ನಂತರ ಕಣ್ಣನ್ನು ಪಡೆದಂತಹ ಸೌಭಾಗ್ಯವನ್ನ ಅನೇಕ ಮಂದಿ ಪಡೆದಿದ್ದಾರೆ. ಇಲ್ಲಿ ಆ ನಂತರ ಅವರು ಅಡಿಗೆಯವರಾಗಿದ್ರು. ಅಡಿಗೆಯನ್ನ ನಿರಂತರವಾಗಿ ಮಾಡುವ ಒಂದು ಜವಾಬ್ದಾರಿಯನ್ನ, ಹರಕೆಯನ್ನ ಹೊತ್ತ ನಂತರ ಕಣ್ಣು ಕಾಣಿಸುತ್ತೆ ಅಂತ ಹೇಳಿ ಸಂತೃಪ್ತರಾಗ್ತಾರೆ. ಹೀಗೆ ರಾಯರ ಮಹಿಮೆ ಅಪಾರವಾದದ್ದು. ಇಲ್ಲಿ ಸರ್ವ ಜನಾಂಗದ ತೋಟ. ಇಲ್ಲಿ ಅನೇಕ ಮುಸ್ಲಿಮರು ಕೂಡ ಈ ರಾಯರ ಮಂದಿರಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದಾರೆ, ದಾನಿಗಳು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಈ ದೇವಾಲಯ ಅಂತಂದ್ರೆ ರಾಯರ ಮಂದಿರ ಅತ್ಯಂತ ವಿಶೇಷವಾಗಿ ಕಂಗೊಳಿಸ್ತಾ ಇದೆ. ಇಲ್ಲಿಗೆ ಪೇಜಾವರ ಮಠದ ಶ್ರೀಗಳ ನಿರಂತರ ಒಡನಾಟ ಇದೆ. ಅನೇಕ ಸಾಧು ಸಂತರ ಒಡನಾಟ ಹೊಂದಿರುವಂತ ನಮ್ಮ ಚನ್ನರಾಯಪಟ್ಟಣದ ರಾಯರ ಮಂದಿರ ಮತ್ತಷ್ಟು ಬೆಳಗಬೇಕು. ಪ್ರತಿ ವರ್ಷ ಇಲ್ಲಿ ಏನು ಕೈಕಾರ್ಯಗಳು ನಡೆಯುತ್ತೆ, ಸಹಸ್ರಾರು ಮಂದಿ ಭಕ್ತರು ಇಲ್ಲಿ ದಾಸೋಹ ಕಾರ್ಯಕ್ರಮದಲ್ಲಿ ಭಕ್ತರಾಗಿ ಪುನೀತರಾಗಿದ್ದಾರೆ. ಇಲ್ಲಿಗೆ ಮಠಕ್ಕೆ ಸಾಕಷ್ಟು ಕೆಲಸಗಳು ನಡೆದಿದೆ. ರಾಯರ ಮಂದಿರದ ನಿರ್ಮಾಣ ಹಲವಾರು ಹಂತಗಳಲ್ಲಿ ಆಗಿದೆ. ಇದಕ್ಕೆ ಅನೇಕ ಮಂದಿ ಕೈ ಜೋಡಿಸಿದ್ದಾರೆ. ನಿರಂತರವಾಗಿ ದಾಸೋಹ ಕೊಠಡಿ ಆಗಿದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ, ಯೋಗಾಭ್ಯಾಸ ನಡೆಯುತ್ತೆ, ರಾಯರ ಪಾಕಶಾಲೆ ಆಗಿದೆ. ಹೀಗೆ ಅತ್ಯಂತ ವಿಶೇಷವಾದಂತಹ ರಾಯರ ಮಂದಿರ ನಮ್ಮದು ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಧನ್ಯವಾದ. ರಾಯರ ಮಹಿಮೆ ಹಾಗೂ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಚಾನೆಲ್ ಒಂದಿಗೆ ಶೇರ್ ಮಾಡ್ಕೊಂಡಿದ್ದಾರೆ. ಇವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಚನ್ನರಾಯಪಟ್ಟಣದಲ್ಲಿ ಇರುವಂತಹ ರಾಯರ ಸನ್ನಿಧಾನ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸಿದೀನಿ. ನೀವು ಕೂಡ ಚನ್ನರಾಯಪಟ್ಟಣಕ್ಕೆ ಹೋದಾಗ ರಾಯರ ಸನ್ನಿಧಾನಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನ ಪಡ್ಕೊಂಬನ್ನಿ. ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.